ಪಬ್ನಲ್ಲಿ ತಡರಾತ್ರಿವರೆಗೆ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಕರ್ನಾಟಕ ಕಾರ್ಮಿಕರ ಪರಿಷತ್ ಎಂಬ ಸಂಘಟನೆ ಕಾರ್ಯಕರ್ತರು ಡೋಲ್ ಬಡ್ಕೊಂಡು ಪಬ್ಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬ್ರಿಗೇಡ್ ರಸ್ತೆಯಲ್ಲಿರುವಂತಹ ಪಬ್ ಮೇಲೆ ದಾಳಿಗೆ ಯತ್ನಿಸಿದ ಕಾರ್ಯಕರ್ತರು ಹಾಗೆಯೇ ಪಬ್ ಬೌನ್ಸರ್ಗಳ ನಡುವೆ ಹೊಡೆದಾಟ ಆಗಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಶೋಕ್ ನಗರ ಠಾಣೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆಯ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ಹಿನ್ನೆಲೆಯಲ್ಲಿ ಪಾಲಿಕೆ ಆವರಣದಲ್ಲಿ ಹೈಡ್ರಾಮಾ ನಡೆದಿದೆ. ಮೇಯರ್ ಹುದ್ದೆ ಆಕಾಂಕ್ಷಿಯಾಗಿದ್ದ ಕಾಂಗ್ರೆಸ್ನ ಸದಸ್ಯ ವಿನಾಯಕ್ ಪೈಲ್ವಾನ್ ಬಿಜೆಪಿ ಬೆಂಬಲ ಪಡೆದು ಮೇಯರ್ ಆಗಿದ್ದಾರೆ. ಈ ವೇಳೆ ನೂತನ ಮೇಯರ್ ವಿನಾಯಕ್ ಪೈಲ್ವಾನ್ ಎರಡೂ ಪಕ್ಷದಿಂದ ಆಯ್ಕೆಯಾಗಿದ್ದೀನಿ ಅಂತ ಹೇಳಿದ್ದಾರೆ. ತಳ್ಳಾಟ ನೂಕಾಟ ಆಗಿದೆ. ಅವೈಜ್ಞಾನಿಕ ಸೇತುವೆ ನಿರ್ಮಾಣ ಆರೋಪ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆದಿದೆ. ಭದ್ರಾವತಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಆಗ್ತಾ ಇದ್ದು ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿ ಅಂತ ಹೇಳಿ ವಿರೋಧಿಸಿ ಭದ್ರಾವತಿ ತಾಲೂಕು ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಲೋಕಾಯುಕ್ತ ದಾಳಿ ವೇಳೆ ಕಾರ್ಮಿಕ ನಿರೀಕ್ಷಕ ಪರಾರಿಯಾಗಿದ್ದು ಮಧ್ಯವರ್ತಿ ಸಿಕ್ಕಿಬಿದ್ದಿದ್ದಾನೆ. ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆಯಡಿಯಲ್ಲಿ ಪ್ರಮಾಣ ಪತ್ರ ನೀಡುವುದಕ್ಕೆ 14,000 ರೂಪಾಯಿ ಲಂಚಕ್ಕೆ ಕಾರ್ಮಿಕ ನಿರೀಕ್ಷಕ ಚಂದ್ರು ಬೇಡಿಕೆಯನ್ನು ಇಟ್ಟಿದ್ರು. ಈ ಬಗ್ಗೆ ರಾಮಾಪುರದ ಲಕ್ಷ್ಮಣ್ ಮತ್ತು ದಾಗ್ಲಾರಾಮ್ ಅನ್ನೋರು ದೂರನ್ನು ಕೊಟ್ಟಿದ್ರು. ದೆಹಲಿ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾಗೆ ಮತ್ತೆ ಜೈಲೇ ಗಟ್ಟಿಯಾಗಿದೆ. ಅಬಕಾರಿ ನೀತಿ ಹಗರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಸಿಸೋಡಿಯಾ ಬಂಧನದ ಅವಧಿ ನಿನ್ನೆಗೆ ಮುಗಿದಿತ್ತು. ಆದರೆ ಸಿಬಿಐ ಕೋರ್ಟ್ ಮತ್ತೆ 2 ದಿನ ಕಸ್ಟಡಿಗೆ ನೀಡಿದೆ. ಮಾರ್ಚ್ 10ನೇ ತಾರೀಕು ಜಾಮೀನು ಅರ್ಜಿಯನ್ನು ಮುಂದೂಡಿದೆ. ರೈಲು ಹತ್ತುವ ವೇಳೆ ಕೆಳಗೆ ಜಾರಿ ಬಿದ್ದಿದ್ದ ಬಿಎಸ್ಎಫ್ ಜವಾನನನ್ನು ರೈಲ್ವೆ ಪೊಲೀಸರು ರಕ್ಷಣೆ ಮಾಡಿರುವಂತಹ ಘಟನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದಿದೆ. ರೈಲು ಹತ್ತುವಾಗ ಆಯತಪ್ಪಿ ರೈಲು ಮತ್ತು ಪ್ಲಾಟ್ಫಾರ್ಮ್ಗೂ ಮಧ್ಯೆ ಬಿಎಸ್ಎಫ್ ಜವಾನ ಸಿಲುಕಿದ್ದು. ಕೇರಳದ ಬ್ರಹ್ಮಪುತ್ರ ಬಳಿಯಲ್ಲಿ ದೊಡ್ಡ ಕಸದ ಡಂಪಿಂಗ್ ಯಾರ್ಡ್ಗೆ ಬೆಂಕಿ ಬಿದ್ದಿತ್ತು. ಡಂಪಿಂಗ್ ಯಾರ್ಡ್ನಲ್ಲಿ ಕೆಲಸ ಮಾಡೋರು ಅಲ್ಲೇ ಶೆಡ್ಗಳನ್ನು ಹಾಕೊಂಡು ಜೀವನ ನಡೆಸ್ತಾ ಇದ್ರು. ಬೆಂಕಿ ಅವಘಡದಿಂದ ಪ್ರಾಣಾಪಾಯಕ್ಕೆ ಜನ ಸಿಲುಕಿದ್ರು. ಈ ವೇಳೆ ಕೇರಳದಲ್ಲಿದ್ದ ದಕ್ಷಿಣ ನೌಕಾನೆಲೆ ರಕ್ಷಣೆಗೆ ಧಾವಿಸಿದೆ. ಸೇನಾ ಹೆಲಿಕಾಪ್ಟರ್ಗಳಲ್ಲಿ ಅಲ್ಲಿದ್ದವರನ್ನ ರಕ್ಷಣೆ ಮಾಡಲಾಗಿದೆ. ಮಹಾರಾಷ್ಟ್ರದ ಚಂದ್ರಾಪುರ ಮತ್ತು ಯವತ್ಮಾಲ್ ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಹೆದ್ದಾರಿ 200 ಮೀಟರ್ ಉದ್ದದ ಬಿದಿರಿನ ಕ್ರ್ಯಾಶ್ ಬ್ಯಾರಿಯರ್ ಅನ್ನು ಸ್ಥಾಪಿಸಲಾಗಿದೆ. ಇದು ವಿಶ್ವದ ಮೊದಲ ಬ್ಯಾರಿಯರ್ ಆಗಿದೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಮಾರ್ಚ್ 8ಕ್ಕೆ ದೇಶದಾದ್ಯಂತ ಹೋಳಿ ಹಬ್ಬ ಆದರೆ ಕೃಷ್ಣನ ಜನ್ಮಭೂಮಿ ಮಥುರಾದಲ್ಲಿ ನಿನ್ನೆಯಿಂದಲೇ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಥುರಾದ ಬೀದಿ ಬೀದಿಯಲ್ಲೂ ಜನ ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಬರೀ ಹಿಂದೂ ನಾಗರಿಕರಷ್ಟೇ ಅಲ್ಲ, ನೂರಾರು ವಿದೇಶಿ ಜನರು ಕೃಷ್ಣನ ಜಪ ಮಾಡ್ತಾ ಹೂವಿನ ಹೋಳಿ ಆಟ ಆಡ್ತಾ ಖುಷಿ ಪಡ್ತಾ ಇದ್ದಾರೆ. ಇನ್ನು ವಾರಣಾಸಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ.